ಮನೇಲೂ ಏನೇನೋ ಆಗೋಯ್ತು. ನನ್ನ ಪೂಜೆಗೆ ಮಾತು ಬಿದ್ದೋಯ್ತು. ಅರ್ಜುನಣ್ಣ ಮಲಗಿದ ಕಡೆನೆ ವಾರಗಟ್ಲೆ ಮಲಗ್ಬಿಟ್ಟ. ಇನ್ಮೇಲಾದ್ರೂ ನೆಮ್ಮದಿಯಾಗಿರ್ಬೋದು. ನಿನಗೇನಪ್ಪ, ನೆಮ್ಮದಿಯಾಗೇ ಇರ್ತೀಯ. ನನಗೆ ಇರೋದು ತಲೆನೋವು. ಸಾರಿ ಕರ್ಣ, ಮನೆ ಪತ್ರ ಅಡ ಇಟ್ಟಿದ್ದಕ್ಕೆ. ನೀನ್ ಸಾರಿ ಕೇಳಿದ ತಕ್ಷಣ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗ್ಬಿಡುತ್ತಾ? ಹಲೋ ಸರ್. ಹಾ ಹೇಳಿ ಸರ್, ಬೇರೆ ಕಂಪ್ನಿಗಳಲ್ಲಿ ಇದ್ದಿದ್ದು ನಮ್ಮ ಶೇರ್ಸ್ ಎಲ್ಲ ಮಾರಾಯ್ತು ಸರ್. ಆದ್ರೆ ದುಡ್ಡು ಇನ್ನೂ ಕಮ್ಮಿ ಬರ್ತಾ ಇದೆ ಸರ್. ಸರಿ, ನಾನು ಹೇಗೋ ಅರೇಂಜ್ ಮಾಡ್ತೀನಿ ಬಿಡಿ. ಈಗ ಸರ್ ಎಲ್ಲ ಅಸೆಟ್ ಹೋಯ್ತಲ್ಲ ಸರ್. ರೇ, ನಾನು ಹೇಗೋ ಅರೇಂಜ್ ಮಾಡ್ತೀನಿ ಅಂತ ಹೇಳ್ದೆ ತಾನೆ. ನಾನು ಈಗಾಗಲೇ ಬೇರೆ ಟೆನ್ಷನಲ್ಲಿದ್ದೀನಿ. ಫೋನ್ ಇಡಿ. ಅಯ್ಯಪ್ಪ ಅಮ್ಮಂಗೆ ಬಿಟ್ರು. ಅಯ್ಯಪ್ಪ ಅಮ್ಮಗೆ ಬಿಟ್ರು. ಅಯ್ಯಪ್ಪ ಅಮ್ಮಗೆ ಬಿಟ್ರು. ಅಯ್ಯಪ್ಪ ಅಮ್ಮಗೆ ಬಿತ್ತು. ಅರ್ಜುನ್ ಸರ್, ಯಾಕೆ ಈ ರೀತಿ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ಏನಿಲ್ಲ ಸೇವಂತಿ, ನಾನು ನಾರ್ಮಲ್ ಆಗೇ ಇದ್ದೀನಿ. ಏನ್ ನಾರ್ಮಲ್ ಆಗಿದ್ದೀರಾ? ನನ್ನ ನೋಡಿ ಭಯ ಪಡ್ತಾ ಇದ್ದೀರಲ್ಲ? ಭಯನಾ? ಛೇ, ಅದೆಲ್ಲ ಏನೂ ಇಲ್ಲ. ಸಾಕ್, ಸುಮ್ನೆ ಇರಿ ಸರ್. ಸಣ್ಣ ಮಗು ಗೊತ್ತಾಗ್ತಿದೆ ನೀವ್ ಹೆದರ್ಕೊಂಡು ದೂರ ಹೋಗಿದ್ದು. ನನ್ನ ಹತ್ರನೇ ಕತೆ ಕಟ್ತಾ ಇದ್ದೀರಾ? ಯಾಕೆ ಸರ್, ಯಾಕೆ ಹೀಗ್ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ಅದು ಅದು ಏನದು? ಅದು ಅದೇನು ಅಂತ ಸರಿಯಾಗಿ ಹೇಳಿ. ಏನಿಲ್ಲ ಸೇವಂತಿ, ಯಾಕೋ ಮನಸ್ಸು ಸರಿ ಇಲ್ಲ. ಯಾಕೆ ಮನ್ಸು ಸರಿ ಇಲ್ಲ? ಯಾರಾದ್ರೂ ಏನಾದ್ರೂ ಅಂದ್ರಾ? ಇಲ್ಲ ಏನಾದ್ರೂ ಬೇಜಾರಾ? ಅಥವಾ ನನ್ ಮೇಲೆ ಕೋಪನಾ? ನಾನು ಹೇಳಿದ್ನಲ್ಲ, ನಿನ್ಮೇಲೆ ಯಾವ ಕೋಪನೂ ಇಲ್ಲ ಅಂತ. ಮತ್ತೆ ಮನ್ಸು ಸರಿ ಇಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ಬೇಕಲ್ಲ ಸರ್. ಸೇವಂತಿ, ಎಲ್ಲದಕ್ಕೂ ಕಾರಣ ಹೇಳೋದಕ್ಕಾಗೋದಿಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಸರ್ ಸರ್, ಏನಾಗಿದೆ ಇವ್ರಿಗೆ? ಯಾಕೆ ಹೀಗೆ ಆಡ್ತಾ ಇದ್ದಾರೆ? ಎಲ್ಲ ಚೆನ್ನಾಗೇ ಇತ್ತಪ್ಪ. ಇಷ್ಟು ದಿನ ನನ್ನ ನೋಡಿದ್ರೆ ನನ್ ಮಗ ದೂರ ಓಡ್ ಹೋಗ್ತಿದ್ದ. ಆಮೇಲೆ ನನ್ ಮಗುನ ನಾನು ಏನ್ ಮಾಡ್ಬಿಡ್ತೀನೋ ಅಂತ ನಾನ್ ದೂರ ಓಡ್ ಹೋಗ್ತಿದ್ದೆ. ಈಗ ನೋಡಿದ್ರೆ ನನ್ ಗಂಡ ದೂರ ಓಡ್ ಹೋಗ್ತಿದ್ದಾರೆ. ಒಟ್ನಲ್ಲಿ ಈ ಮನೆಯಲ್ಲಿ ಯಾವಾಗ್ಲೂ ಏನಾದ್ರೂ ಒಂದ್ ವಿಚಿತ್ರ ನಡೀತಾನೆ ಇರುತ್ತೆ. ಇದು ಕೊನೆ ಅನ್ನೋದೇ ಇಲ್ವಾ ಅಪ್ಪ ದೇವ್ರೆ? ಯಾಕಮ್ಮ ಒಬ್ಬೊಬ್ಳೆ ಮತ್ತಯ್ಯ? ನಿಮ್ಮ ಅಪ್ಪನ ಜೊತೆ ಮಾತಾಡೋಣ ಅಂದ್ರೆ ನಿಮ್ಮ ಅಪ್ಪ ಓಡ್ ಹೋದ್ರಲ್ಲ, ನೀನೇನ್ ಮಾಡ್ಲಿ? ನನ್ ಜೊತೆ ಮಾತಾಡು. ನಿನ್ ಜೊತೆ ನಾನು ಏನೋ ಮಾತಾಡ್ಲಿ? ಕತೆ ಹೇಳು. ಸರಿ, ಹೇಳ್ತೀನಿ. ಒಂದೂರಲ್ಲಿ ಕಾಗಕ್ಕ ಗುಬ್ಬಕ್ಕ ಇದ್ರಂತೆ. ಕಾಗಕ್ಕನ್ ಮನೆ ಕಲ್ಲಿನ ಮನೆ, ಗುಬ್ಬಕ್ಕನ್ ಮನೆ ಹುಲ್ಲಿನ ಮನೆ ಅಂತೆ. ಅಯ್ಯೋ ಅಮ್ಮ, ಕತೆ ಬೋರು. ಈ ಕಥೆ ಬೋರಾ? ಬೇರೆ ಕಥೆ ಯಾವ್ದು ಹೇಳಿ? ಒಂದ್ ಕೆಲ್ಸ ಮಾಡು, ಉಪ್ಪು ಮುಟ್ಟೆ ಮಾಡು. ಉಪ್ಪು ಮೂಟೆನಾ? ಸರಿ. ಅರ್ಜುನ್ ಸರ್ ಯಾಕೆ ಹಾಗೆ ಮಾಡಿದ್ರು? ಅವ್ರ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ?